ಆಫೀಸಿಗೆ ನೀನು? ಇದೇನಾ ನಿಮ್ಮದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯ್ ಬಿಟ್ಟರೆ ಸುಳ್ಳು ಹೇಳ್ತೀಯಲ್ಲ, ಈಗ ಇಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತೀಯಲ್ಲಪ್ಪ. ಏನು ಮಾತಾಡ್ತೀಯ? ಒಳ್ಳೆ ಕತೆ ಹೆಂಗೆ ಮಾತಾಡ್ತೀರ? ಸೂರ್ಯನಿಗೆ ಟಾರ್ಚ್ ಹಿಡಿಯೋ ಥರ ಮಾತಾಡ್ತೀರ. ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸ್ದೋನು? ನಿಮ್ಗಂತವ್ರ ಹತ್ರ ಮಾತಾಡ್ಬೇಕಲ್ಲ, ನಮ್ದವ್ರ ಭಾಗ್ಯ. ನಮಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂಥವ್ರ ಹತ್ರ ಮಾತಾಡ್ಬೇಕು. ನಮ್ಮ ಸ್ವಾಭಿಮಾನ ಬಿಟ್ಟು. ಸ್ವಾಭಿಮಾನ ಅಂದರೆ ನಿಮಗೆ ಗೊತ್ತಾದರೆ ಏನೋ ನಾನು ಹೇಳೋದು ಭಾವನೆ ಅರ್ಥ ಆಗಲ್ಲ. ಒಬ್ಬ ಮಿನಿಸ್ಟ್ರು ಬಂದು ನಿಂತ್ಕೊಂಡು ನಿಮ್ಮಂಥ ಕೆಲ್ಸಕ್ಕೆ ಬಾರ್ದವರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು. ನಿಮ್ಗೇನು ತಲೆಗೆ ಹೋಗೋದಿಲ್ಲ. ಏನ್ರಿ ತಿಳ್ಕೊಂಡಿದ್ದೀರಾ? ಯಾರನ್ನ ಆಗಿದ್ದಿದ್ರೆ ಬೇರೆಯವರು ಕಪಾಳಕ್ಕೆ ಬಿಟ್ಟಿರೋರು ನಿಮಗೆ. ಇಷ್ಟು ಸುಳ್ಳು ಹೇಳ್ತೀರಲ್ಲ. ಆ್ಯಂಡ್ ಇರ್ರೆಸ್ಪಾನ್ಸಿಬಿಲಿಟಿ. ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ಥರ ಡಿಸಾನೆಸ್ಟಿ ಪರಮಾವಧಿ. ಚೂರು ನಿಮಗೆ ಅಕೌಂಟಬಿಲಿಟಿ ಇಲ್ಲ. ಹೇಳೋರು ಇಲ್ಲ, ಕೇಳೋರು ಇಲ್ಲ ನಿಮಗೆ. ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ. 11 ವರ್ಷ ಆಯಿತು ಸರ್. ಅಲ್ಲ, ಇಲ್ಲಿ ಏನೇನೋ ಹೇಳ್ತಾರೆ. ಅಲ್ಲಿ ಬೈಪಾಸಲ್ಲಿ ಏನೂ ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಮಾಡಿಕೊಟ್ಟು ಎಷ್ಟು ದಿನ ಆಯ್ತಾ? ಮರದ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು? 22 ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ? ಅಲ್ಲಿ ಇನ್ನೂ 2 ಲೇನ್ ಮೇಲೆ ಓಡಾಡ್ತಾ ಇದ್ದಾರೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೈ ಇಟ್ಟಿದ್ದೀರಾ. ಏನೋ ಆಗ್ತಾ ಇದೆ ಅಂತ ತೋರ್ಸಕ್ಕೆ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ ಸರ್. ನಾವು KDP ಮೀಟಿಂಗಲ್ಲಿ 100 ಸಾರಿ ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಲಾಸ್ಟ್ ಇಯರ್ ವಿಸಿಟ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿದೆಯಾ? ಲಾಸ್ಟ್ ಇಯರ್ ಇನ್ನೂ ಕಂಪ್ಲೀಟ್ ಆಗಬೇಕು. ಬಟ್ ಇದು ಇಂಪಾರ್ಟೆಂಟ್. ಇಲ್ಲಿ ಲಾಸ್ಟ್ ಇಯರ್ ಹೋಗಿದ್ದೆ. ಮಾರ್ನಳ್ಳಿ ಲಾಸ್ಟ್ ಟೈಮ್ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಅದು ರೋಡ್ ಕಂಪ್ಲೀಟ್ ಆಗಿದೆ ಸರ್. ಲ್ಯಾಂಡ್ ಸ್ಲೈಡ್ ಪ್ರೊಟೆಕ್ಷನ್ ವರ್ಕ್ ಆಲ್ಮೋ ಇನ್ಫೆಕ್ಷನ್ ವಾಲ್ ಆಗುತ್ತೆ. ರೋಡ್ ಕಂಪ್ಲೀಟ್ ಆಗಿದೆ. ಅದು ಆರೋಗ್ಯದೊಂದು ನಡೀತದೆ ಸರ್. ಎಲ್ಲಿ? ದೊಡ್ಡ ತಪ್ಪಲು ಅಂದರೆ ಅಲ್ಲಿ ಯಾವುದೋ ಒಂದು ಹೊಳೆ ಇತ್ತಲ್ಲ, ರೈಲ್ವೆ. ನಾವು ವಿಸಿಟ್ ಮಾಡಿದ ಜಾಗದಲ್ಲಿ ರೋಡ್ ಆಗಿದೆ ಸರ್. ಪ್ರೊಟೆಕ್ಷನ್ ವರ್ಕ್ ಈಗ ಸ್ಟಾರ್ಟ್ ಮಾಡಿ. ಪ್ರೊಟೆಕ್ಷನ್ ವಾಲ್ ಆಗಬೇಕು. ಲಾಸ್ಟ್ ಸೈಡ್ ಆಲ್ರೆಡಿ ಕಾಂಟ್ರಾಕ್ಟ್ ಅವಾರ್ಡ್ ಆಗಿದೆ. 28 ಕಾಂಟ್ರಾಕ್ಟ್ ಅವಾರ್ಡ್ ಆಗಿದೆ. ನಿಮಗೆ 4-5 ಮಂತ್ಸ್ ಸಿಗ್ಬೋದು ಅಷ್ಟೇ. 5 ಮಂತ್ಸ್ ಟೇಕಪ್ ಅಂದರೆ ಹೇಗೆ ಟೇಕಪ್? ಸರ್, ಅಲ್ಲಿ ತಡೆಗೋಡೆ ಮಾಡದೆ ಹೋದರೆ ಮಳೆಗಾಲದಲ್ಲಿ ಗ್ಯಾರಂಟಿ ಸ್ಲೈಡ್ ಆಗುತ್ತೆ. ರಿಟೈನಿಂಗ್ ವಾಲ್ ಮತ್ತು ಯಾವಾಗ ಈಗ ನೀವು 2 ಮಂತ್ಸಿಂದ ಶುರು ಮಾಡಬೇಕಾಗಿತ್ತು. ಇದು ರೋಡ್ ಕ್ಲೋಸರ್. ಸುಮ್ಮನೆ ಆಯ್ತು, ಈಗ ರೋಡ್ ಕ್ಲೋಸರ್ ಕೊಡ್ತೀವಿ, ಕೊಡೋದಿಲ್ಲ ಅಂತಲ್ಲ. ಕೊಟ್ಟಿದ ತಕ್ಕಂಗೆ ಇವ್ರು ಕೆಲಸ ಮಾಡಬೇಕಲ್ಲ. ಸರ್ ವಿತಿನ್ 1 ಮಂತ್ ಸುಮ್ಮನೆ ರೋಡ್ ಕ್ಲೋಸರ್ ತಗೊಂಡು ಕುತ್ಕೋತಾರೆ ಇವ್ರದ್ದು. ಸೆಂಟ್ರಲ್ ಏಜೆನ್ಸೀಸ್ ಇದೊಂದು ಚಟ. ಸರ್ ಇದನ್ನು ಓನ್ಲಿ 2 ಲೇನ್ ನಾವು ಸೆಟಪ್ ಮಾಡ್ತಾ ಇದ್ವಿ. ಹಾಂ, 2 ಲೇನ್ ಮಾಡಿ ಆ್ಯಕ್ಚುಲಿ 4 ಲೇನ್ ಮಾಡಬೇಕು ಸರ್. ಹಾಂ, ಅದು ರಿಯಲ್ ಎನ್ ಪೋರ್ಷನ್ ಅನ್ಬೋದು. ಹಾಂ, ಇಲ್ಲಿ ಅಷ್ಟೇ ಒಂದು ಸ್ವಲ್ಪ ಲ್ಯಾಂಡ್ ಇಶ್ಯೂಸ್ ಇದೆ. ಹಾಂ. 2015 ಲ್ಯಾಂಡ್ ಇಲ್ಲಿ ಫ್ಲೈಓವರ್ ಮಾಡ್ತೀವಿ. ಹೊಸ ರಿಪೇರ್ ಮಾಡ್ತೀವಿ. 1 ಇಯರ್ ಬರೀ 2 ಲೇನ್ ಮಾಡಿ. 2 ಲೇನ್ ಒಂದು ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್. CC ರೋಡ್. CC ರೋಡ್ ಮಾಡಬೇಕು. ವಿತೌಟ್ ಬರೀ ಒಂದು ವೀಕಲ್ಲಿ ರೋಡ್ ಕ್ಲೋಸರಲ್ಲಿ ಆಸ್ಫಾಲ್ಟೇಷನ್ 2 ಆಪ್ಷನ್ ಇದೆ ಸರ್. ನಾವು ಟೂರಿಂಗ್ ಮಾಡ್ತೀವಿ. ಆಮೇಲೆ ಸಬ್ಲರ್ ವರ್ಕ್ ಎಲ್ಲ ಅಷ್ಟು ಕಷ್ಟ. ಅದು ಅದರಲ್ಲಿ ಅದಕ್ಕೋಸ್ಕರ ಇನ್ನೊಂದು ನಮಸ್ಕಾರ. ಚೆನ್ನಾಗಿದ್ದೀರಾ? ಹೋಗ್ತಾ ಇದ್ವಿ. CCನೂ ನಿಂತಿಲ್ಲ. ಹಿಂದೆ ಎಲ್ಲ ಮಾಡ್ತೀವಲ್ಲ CC ಸುಮಾರು ವರ್ಷಗಳಿಂದ ಇಲ್ಲಿ ಮಾಡ್ತಾನೆ ಇರೋದು. ಹಳೇದು ಹಿಂದೆ PWD ಮಾಡಿದ್ದು ನಿಂತಿದೆಯಾ? ಚೆನ್ನಾಗಿ
ಸರ್ ಮಾರನಹಳ್ಳಿಯಿಂದ ಗುಂಡೇದವರೆಗೂ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಷ್ಟು ಈಗ 10 ವರ್ಷ ಐತೆ, ಒಂದು ಪಾಟೋಲ್ ಬಿದ್ದಿಲ್ಲ ಅಲ್ಲಿ. ಇಲ್ಲಿ ಸಿ ಸಿನೇ ಮಾಡ್ಬೇಕು ಸರ್ ಆಲ್ರೆಡಿ. ಅಂದರೆ ಇವ್ರು ಹೇಳೋದು ಆ್ಯಕ್ಚುಲಿ ಅವ್ರದ್ದು ರೋಡ್ ಹಂಗೆ ಹೊಟ್ಟೋಗುತ್ತೆ, ಅದು ಮಾಡೋವರೆಗೂ ಇದು ಆಗುತ್ತೆ 2 ವರ್ಷ, ಇದು 2-3 ವರ್ಷದ ಮಟ್ಟಿಗೆ ಇರಲಿ ಸರ್. ನಾವೇನು ಮಾಡಿದ್ವಿ, ಲೈಟ್ ವೆಹಿಕಲ್ಸ್ನ ಇಲ್ಲಿ ಸರ್ ಎಸ್ ಎಚ್ ಇದೆ ಸರ್, 3.8 ಕಿಲೋಮೀಟ್ರು ಅಲ್ಲಿ ಕನೆಕ್ಟ್ ಆಗುತ್ತೆ. ಅಲ್ಲಿಗೆ ಲೈಟ್ ವೆಹಿಕಲ್ಸ್ ಡೈವರ್ಟ್ ಹೆವಿ ವೆಹಿಕಲ್ಸ್ನ ಇಲ್ಲಿ ಡೈವರ್ಟ್ ಪ್ರಪೋಸಲ್ ಕೊಟ್ಟಿದ್ದೀವಿ ಮೇಡಮ್. LPG ಟ್ಯಾಂಕರ್ಸ್ ಅದು ಚಾರ್ಮಡಿ ಘಾಟಲ್ಲಿ ಹೋಗಲ್ಲ, ಮಡಿಕೇರಿಯಲ್ಲಿ ಹೋಗಲ್ಲ, ಓನ್ಲಿ ರೋಡ್. LPG ಎಫೆಕ್ಟ್ ಆಗುತ್ತೆ. ಹಣೆ ಬರ ಅದಕ್ಕೆ ಅವರು ಹೇಳತ್ತೀವಿ ಅಲ್ಲಿ ನಮ್ಮ ನಂಬಿಕೆ ಇಲ್ಲ. ನೀವು ಏನು ರಿಂಗ್ ರೋಡ್ ಮಾಡೋಕ್ಕೆ ಏನು ತಗೋತಿರೋದು, ಏನು ಕಾಂಟ್ರಾಕ್ಟ್ ತಗೋತೀವಿ, ಟ್ರಸ್ಟ್ ಇಲ್ಲ ನಿಮ್ಮ ಮಾತು ಮೇಲೆ ನೀವು, ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಾವು ಇವ್ರಿಗಾದ್ರೆ ಏನೋ ಬೈದು ಮಾಡಿಸ್ತೀವಿ, ನಿಮಗೆ ಏನೋ ನೀವು ಕೇರ್ ಮಾಡಲ್ಲ, ಕೇರ್ನು ಮಾಡಲ್ಲ, ಕ್ವಾಂಟಿಟಿ ಕೆಲಸನೂ ಮಾಡಲ್ಲ. ಏನೋ ಹೇಳಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ನೀವು ಸುಮ್ಮನೆ 2 ತಿಂಗಳಂತ ಹೇಳ್ತೀರಾ, ಅದಕ್ಕೆ ಏನು ಸೀರಿಯಸ್ನೆಸ್ ಇಲ್ಲ, ನಿಮಗೆ ಫಾಲೋ ಅಪ್ ಇರೋದಿಲ್ಲ. ಈಗ ಅಲ್ಲಿ ನಾನು ನೋಡ್ಕೊಂಡು ಬಂದೆ ಆ ಸ್ಪಾಟ್ ಆದಮೇಲೆ, Yes, sir. ಐ ವಾಸ್ ಶಾಕ್ಡ್. Exactly. 7-8 ಕಿಲೋಮೀಟರ್ ನೀವು ಏನು ಕೆಲಸ ಮಾಡಿಲ್ಲ. ಎಂಟೈರ್ ಹಾಸನ್ ಬೈಪಾಸ್ ರಸ್ತೆ. ನಾವು ಅಲ್ಲಿ ಎಲ್ಲ ನೋಡ್ಬಿಟ್ಟು ನಿಲ್ಲಿಸ್ಬೇಕಾಗಿತ್ತು. ನಾವು ಅಲ್ಲಿಂದ ಅದಾದ್ಮೇಲೆ ಉದ್ದಕ್ಕೂ ನೋಡ್ಕೊಂಡು ಬಂದು ಎಲ್ಲ ಕ್ಲಿಯರ್ ಇದೆ. ನಿಮಗೆ ಟಚ್ಚೇ ಮಾಡಿಲ್ಲ, ನೀವು ಟಚ್ಚೇ ಮಾಡಿಲ್ಲ. ನಿಮಗೆ ಚಾಲೆಂಜ್ ಮಾಡಿಬಿಡ್ತೇನೆ, ಮೇ ಎಂಡಿಗೆ ನೀವು ಸಾಧ್ಯನೇ ಇಲ್ಲ. ಮೇ ಎಂಡ್ಗೆಲ್ಲ ಆ ಮೇ ಎಂಡ್ಗೆ ಹೇಳಿ ಸಾಧ್ಯನೇ ಇಲ್ಲ. ಈ ಥರ ಮಾತಾಡ್ತೀರಾ, ನಿಮ್ಮನ್ನು ಹೆಂಗೆ ನಾವು ಫೇಸ್ ವ್ಯಾಲ್ಯೂ ಅಲ್ಲಿ ತಗೊಳ್ಳೋದು? ಸಾಧ್ಯನೇ ಇಲ್ಲ. ಅಲ್ಲಿ ಕ್ಲಿಯರ್ ಇರೋ ಪೋರ್ಷನಲ್ಲಿ ವರ್ಕೇ ಸ್ಟಾರ್ಟ್ ಮಾಡಿಲ್ಲ ನೀವು. ಮತ್ತೆ ನಮ್ಮ ಹತ್ರ ಎದುರುಗಡೆ ನಿಂತ್ಕೊಂಡು ನಿಮ್ಮ ಹತ್ರ ಯಾರ ಹತ್ರ ಮಾತಾಡ್ತಾ ಇದ್ದೀವಿ ಅಂತಲೂ ನಿಮಗೆ ಪ್ರಜ್ಞೆ ಇಲ್ಲ. ನಿಂತ್ಕೊಂಡು ಮೇಹಂಡಿಗೆ ಮಾಡ್ತೀವಿ ಅಂತ ಹೇಳ್ತೀರಾ. ಹೋಗಿ ಮಾತಾಡಿದೆ ಆಮೇಲೆ ಅವ್ರಿಗೆ ಹೇಳಿರ್ತಾರೆ, ಅದು ಏನೋ ಹಿಂಗೆ ಡೈವರ್ಟ್ ಮಾಡ್ತಾರೆ ಅವ್ರಿಗೆ. ಹಂಗಲ್ಲ ಸರ್, ಹಿಂಗೆ ಸರ್ ಮಾಡ್ತೀವಿ ಅಂತ. ಇವ್ರಿಗಾದ್ರೆ ನಾವು ಏನೋ ಮಾತಾಡಿ ತರಾಟೆಗೆ ತೊಗೊಂಡು ಹೆಂಗ ಮಾಡಿಸ್ಬೋದು. ನಿಮ್ಮ ಹತ್ರ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಜನ ಮತ್ತೆ ನಮ್ಮನ್ನು ಕೇಳ್ತಾರೆ ಜನ ಎಲ್ಲದಕ್ಕೂ ಕೂಡ. ಹೌದು, ಇಲ್ಲಿ ತುಂಬ ಟ್ರಾಫಿಕ್ ಎವ್ರಿ ವೀಕ್. ನಮಗೆ ಭಾಳ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬೈಕೊಂಡೇ ಓಡಾಡ್ತಾರೆ ಸರ್. ಅಯ್ಯೋ, ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆದಾಗ ಭಾಳ ವೆರಿ ಡೇಂಜರಸ್, ವೆರಿ ಡೇಂಜರಸ್. ಅದು ಹೆಂಗೆ ಇವ್ರಿಗೆ ಅದು. ಆ್ಯಂಡ್ ಇನ್ಫ್ಯಾಕ್ಟ್ ಐ ಟೋಲ್ಡ್ ದೆಮ್, ಸೀರಿಯಸ್ಗೆ ಹೇಳಿದೆ, ಅವರ ಸೆಂಟ್ರಲ್ ಟೀಮ್ ಬಂದು ವಿಸಿಟ್ ಮಾಡಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ. ಐ ವಾಸ್ ಅಲಾರ್ಮ್. ಆಗ ಸೆಕ್ರೆಟ್ರಿ ಅವರು ರಶ್ಮಿ ಅವರಿದ್ದರು, ಅವ್ರನ್ನ ಕಳಿಸಿದೆ, ಹೋಗಿ ನೀವು ಕಣ್ಣಾರೆ ನೋಡಿ. ಐ ಡೋಂಟ್ ನೋ ಹೌ ದೇ ಆರ್ ಪರ್ಮಿಟೆಡ್ ಟು ವರ್ಕ್. ಈಗಾನು ಆ CC ರೋಡು ಫ್ಲ್ಯಾಟೇ ಇಲ್ಲ, ಎಲ್ಲ ಹಿಂಗೆ ಒಳ್ಳೆ ರೋಲರ್ ಕೋಸ್ಟರ್ ಮೇಲೆ ಓಡ್ದಂಗೆ ಇದೆ ಸರ್ಫೇಸು. ಸಡನ್ನಾಗಿ ಒಂದು ಲೆವೆಲ್ ಇಲ್ಲ, ಏನಿಲ್ಲ. ಈಗಲೂ ಆಮೇಲೆ 2 ವರ್ಷದಿಂದ ನೋಡ್ತಾ ಇದ್ದೀನಿ, ಅದನ್ನೆಲ್ಲ ಕಟ್ ಮಾಡಿ ರಿಪೇರಿ 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಕಟ್ ಮಾಡ್ತಾರೆ, ನಾಳೆ ಅಲ್ಲಿ ಕಟ್ ಮಾಡ್ತಾರೆ. 2 ವರ್ಷದಿಂದ ಈ ರೋಡು ನಾನು ಬರ್ತಾ ಇದ್ದೀನಿ. ಇನ್ನೊಂದು ತಗೊಳಲ್ಲ ಅಂತಾರೆ ಸರ್. ತುಮಕೂರು 1 hour ಮಾಡ್ತಾ ಇದಾರಲ್ಲ ಸರ್, ಎಲ್ಲ ಟಾರ್ ಕಿತ್ ಮತ್ತಾಗ್ತಾವೆ ನೋಡಿ. ಎಲ್ಲ ಬೇಸರು ಟಾರ್ ಕಿತ್ ಮತ್ತೆ ಹೊಸ್ತಾಗ. ಈಗ ನೋಡಿಪ್ಪ, ಈಗ ಅಲ್ಲಿ ಹೋಗಪ್ಪ, ಅಲ್ಲಿ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ ಅಷ್ಟೇ ಸಿಂಪಲ್. ಸರ್ ಓನ್ಲಿ ಸ್ಟ್ರಕ್ಚರ್ ಲೊಕೇಶನ್ಸ್ ಉಳಿದಿದ್ದು ಯಾಕೆ ಮಾಡ್ತಾ ಇಲ್ಲಪ್ಪ? ವಾಟ್ ಈಸ್ ಪ್ರಿವೆಂಟಿಂಗ್ ಯು? ಈಸ್ ಇಟ್ ನಾಟ್ ಪಾರ್ಟ್ ಆಫ್ ಸ್ಕೋಪ್ ಆಫ್ ವರ್ಕ್? Then why can't you finish the other portion? ಸರ್ 4 ಲೈನ್ ಕಂಪ್ಲೀಟ್ ಆಗಿದೆ. ಇಲ್ಲ, ಅಯ್ಯೋ ಏನಪ್ಪ ಹಿಂಗೆ ಮಾತಾಡ್ತೀಯಾ, ಏನಪ್ಪ ಹಿಂಗೆ ಮಾತಾಡ್ತೀಯಾ? ರೋಡ್ ಸೈಡ್ 2 ಲೈನ್ ಇರೋದು, ನಾನು ಡೈಲಿ ನೋಡ್ತಾ ಇರೋದು. ಅಲ್ಲ ಬೈಪಾಸ್ ಅಲ್ಲಿ ಬೈಪಾಸ್ ಎಷ್ಟು ಕಿಲೋಮೀಟರ್ ನಿಮ್ಮ ಪ್ರಕಾರ? ನೀವು ಇಲ್ಲಿ ದಿನ ಓಡಾಡೋರು ಎಷ್ಟು ಕಿಲೋಮೀಟರ್ ಕಂಪ್ಲೀಟ್ ಆಗಿರ್ಬೋದು ಹೇಳಿ, ಒಂದು ಅಂದಾಜು. ಸರ್ ಲಾಸ್ಟ್ ಟೈಮ್ ಬ್ಲಾಕ್ ಮಾಡಿಸ್ಕೊಟ್ಟಿವಿ. ಅಲ್ಲ, ಈಗ ಟಚ್ ಮಾಡದೇ ಇರೋ ಪೋರ್ಷನ್ ಎಷ್ಟು? ತುಂಬ ಜಾಸ್ತಿ 90% ಎಲ್ಲ ಆಗಿದೆ ಅಂತ ಹೇಳ್ತಾರೆ. ಸರ್ 5 ಔಟ್ ಆಫ್ 5 ಕಿಲೋಮೀಟರ್ 10 ಕಿಲೋಮೀಟರ್ 5 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಎಲ್ರಿ ಏನು ಮಾತಾಡ್ತೀರಪ್ಪ, ನೀವೇ ನೋಡಿದಿರಲ್ಲ ಈಗ. ಹಿಂಗೆ ಮಾತಾಡಿದ್ರೆ ನಿಮಗೆ ಏನು ಹೇಳ್ಬೇಕಪ್ಪ? ಶುಡ್ ಐ ಟ್ರೀಟ್ ಯು ವಿತ್ ಎನಿ ರೆಸ್ಪೆಕ್ಟ್ ಇಫ್ ಯು ಸ್ಪೀಕ್ ಲೈಕ್ ದಿಸ್? ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್?
ವಾಟ್ ರಬ್ಬಿಶ್. ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ? ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ. ಅಲ್ಲಿ ಏನು ದೇಶದಲ್ಲಿ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್, ಒಂದು ಮರಕ್ಕೆ 300 ಮೀಟ್ರ್ ಬಿಟ್ಬಿಡಿ. ಅಷ್ಟೇ ಸರ್. 2 RUB ಎರಡಕ್ಕೂ ಸೇರಿ 1 ಕಿಲೋಮೀಟರ್ ಬಿಟ್ಬಿಡಿ. ಇನ್ನು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡೋಕ್ಕೆ ಏನು ಕಷ್ಟ ನಿಮಗೆ? ಸರ್ ಎವ್ರಿ ರಿವ್ಯೂವಲ್ಲಿ ಅವ್ರು ಒಂದೇ ಹೇಳಿದ್ರು ಸರ್, ಮರ ಇದೆ ಅದಕ್ಕೆ ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. 300 ಮೀಟರ್ ಬಿಟ್ಬಿಡಿ. ಎವ್ರಿ ಗೌರ್ಮೆಂಟಿಗೆ ಅದೇ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸರ್. ಮರ ಇದೆ ಅವರು ಎತ್ಕೊಂಡ ತಕ್ಷಣ ಅದೇ ಹೇಳಿದ್ರು. ಹಲೋ 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 ಮುಂದುವರೆದಿದೆ. ಹಾಸನ್ ಬೈಪಾಸಲ್ಲಿ ಕೆಲಸ ಪ್ರಗತಿ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. 10 ಕಿಲೋಮೀಟ್ರ್ ಆಗಬೇಕು, ಒಂದು 2 ಕಿಲೋಮೀಟ್ರ್ ಅಷ್ಟೇ ಕೆಲಸ ಆಗಿದೆ. ಸೊ ಅದನ್ನು ಬೇಗ ಮಾಡುವಂಥದ್ದು. ಮತ್ತು ಇಲ್ಲಿ ಸಕಲೇಶ್ಪುರದಿಂದ ಮಂಗಳೂರು ಮಧ್ಯ ಹಿಂದೆನೂ ಕೂಡ ನಾನು ಈ ಸ್ಪಾಟಿಗೆ ಬಂದು ವಿಸಿಟ್ ಮಾಡಿದ್ದೇನೆ. ಲಾಸ್ಟ್ ಟೈಮು ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅಂಥೇಳಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಸಮೀಕ್ಷೆ ಮಾಡಿಸಿ ಅಲ್ಲೆಲ್ಲ ರಕ್ಷಣಾ ಕಾಮಗಾರಿ ಪ್ರೊಟೆಕ್ಷನ್ ವರ್ಕನ್ನು ಮಾಡಬೇಕು ಅಂತ NHAIಗೆ ನಾವು ಆವತ್ತೇ ಒತ್ತಾಯ ಮಾಡಿದ್ವಿ. ಅವರು ಈಗ ಅದೆಲ್ಲ ಕೂಡ NHAIಯಿಂದ ಮಂಜೂರಾಗಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿತ ಇತ್ತು ಅನ್ನೋದನ್ನು ಗುರುತಿಸಿ ಅಲ್ಲಿ ಪ್ರೊಟೆಕ್ಷನ್ ವರ್ಕು ಮಂಜೂರಾಗಿದೆ. ಆದರೆ ಕೆಲಸ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ವಿಳಂಬ ಮಾಡಿದ್ದಾರೆ. ಅದನ್ನು ಕೂಡ ತಕ್ಷಣ ಆರಂಭ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಒಂದು 2 ಸ್ಟ್ರೆಚ್ಚಲ್ಲಿ ಈ ರೋಡ್ ವರ್ಕು ಕೂಡ ಇನ್ನೂ ಆಗಿಲ್ಲ. ಅಲ್ಲೂ ಕೂಡ ಬೇಗ ಆದಷ್ಟು ಶೀಘ್ರವಾಗಿ ಕೆಲಸ ಆರಂಭ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಇಷ್ಟು ಕೆಲಸಗಳು ಮಳೆ ಆರಂಭ ಆಗೋದಕ್ಕೆ ಮೊದಲಾದರೆ ಮಾತ್ರ ಸಾಧ್ಯ. ಆ ಮಳೆಗಾಲ ಆರಂಭ ಆಗಿಬಿಟ್ರೆ ಏನೂ ಆಗಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಹೇಳಿದ್ದೇನೆ. ರಾಜ್ಯ ಮಟ್ಟದಲ್ಲಿ NHಯಿಂದ ರೀಜನಲ್ ಆಫೀಸರ್ ಅಂತ ಇದ್ದಾರೆ, ಅವ್ರ ಹತ್ರನೂ ನಾನೀಗ ಮಾತಾಡಿದ್ದೇನೆ. ಮತ್ತು ಕೇಂದ್ರ NHAI ಚೇರ್ಮನ್ರಿಗೂ ಕೂಡ ನಮ್ಮ ಚೀಫ್ ಸೆಕ್ರೆಟರಿ ಮುಖಾಂತರ ಮಾತಾಡಿಸಿ ಇಷ್ಟು ಕೆಲಸಗಳು ಏನು ಇನ್ನೂ ಸ್ವಲ್ಪ ಆಮೆಗತಿಯಲ್ಲಿ ಸಾಗ್ತಾ ಇದೆ, ಇದಕ್ಕೆ ವೇಗ ಕೊಡೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನ ಮಾಡ್ತೇವೆ. ಆದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗು. ಅವರು ಸ್ವಲ್ಪ ಗಮನ ಕೊಡದೆ ಹೋದರೆ ನಾವು ಎಷ್ಟು ಜನಗಳ ಪರವಾಗಿ ಒತ್ತಾಯ ಮಾಡ್ತೀವಿ, ಜನ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ, ನಮ್ಮನ್ನೇ ಒಂಥರ ಎಲ್ಲದಕ್ಕೂ ದೂಷಣೆ ಮಾಡ್ತಾರೆ. ಆದರೆ ಇದು ಕೇಂದ್ರ ಸರ್ಕಾರದ ಇಲಾಖೆ ಆಗಿರೋದ್ರಿಂದ ಅವರು ಎಲ್ಲಿವರೆಗೂ ಸ್ವಲ್ಪ ಗಮನ ಕೊಡೋದಿಲ್ಲ, ಅಲ್ಲಿವರೆಗೂ ಕೂಡ ಈ ಆಮೆಗತಿ ಕಾಮಗಾರಿಯ ಪ್ರಗತಿ ನಾವು ಬೇಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನಮ್ಮ ಕಡೆಯಿಂದ ಅವರಿಗೆ ಇದನ್ನು ಮನವರಿಕೆ ಮಾಡುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತೇವೆ. ಈಗ ದೋಣಿಗಾಲಲ್ಲಿ ಏನು ಒಂದು ಸರ್ ಜನ ಕಾಯ್ತಾ ಇದ್ದಾರೆ.